ಕಾಂಗ್ರೆಸ್ ಪಕ್ಷದಲ್ಲಿ ಸದ್ಯ ಅಸಮಾಧಾನ ಭುಗಿಲೇಳ್ತಾ ಇದೆ. ಅದರಲ್ಲೂ ಯಶವಂತರಾಯಗೌಡ ಪಾಟೀಲ್ ಅಂತೂ ರಾಜೀನಾಮೆ ಸಲ್ಲಿಸೇ ಬಿಟ್ಟಿದ್ದಾರೆ. ಬೇಳೂರು ಗೋಪಾಲಕೃಷ್ಣ ಅವರಿದ್ದಾರೆ, ಅಪ್ಪಾಜಿ ನಾಡಗೌಡ, ತನ್ವೀರ್ ಸೇಠು, ಕೃಷ್ಣಪ್ಪ ಮತ್ತು ಅವ್ರ ಪುತ್ರ ಪ್ರಿಯ ಕೃಷ್ಣ, ಶಾಸಕ ಸಂಗಮೇಶ್ ಅವರು, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು, ಬಸವನಗೌಡ ದದ್ದಲ್ಲು, ಹಂಪನಗೌಡ ಬಾರ್ದಲಿ ಸೇರಿದಂತೆ ಹಲವಾರು ಶಾಸಕರು ಮತ್ತು ಅವರ ಬೆಂಬಲಿಗರು ಈಗ ಅಸಮಾಧಾನ ಹೊರಗಾಗ್ತಾ ಬೀದಿಗಿಳಿದಿದ್ದಾರೆ. ಇವತ್ತು ಗಮನಿಸ್ತಾ ಇದ್ವಿ ಸರ್, ಯಾವಾಗ ಪಟ್ಟಿ ಫೈನಲ್ ಆಯ್ತು ಅದು 3-4 ಸಲ ಪಜಿತಿ ಮಾಡ್ಕೊಂಡ್ರು, ಒಂದ್ಸಲ ಬಂತು ಹೋಯ್ತು. ಅದರ ನಡುವೆ ಬೀದಿಗಿಳಿದು ಹೋರಾಟ ಮಾಡ್ತಾ ಒಬ್ಬರೊಂದಿಷ್ಟು ಜನ ವಿಷ ಕುಡಿಯೋದಕ್ಕೆ ಹೋದ್ರು, ಮತ್ತೊಂದಿಷ್ಟು ಜನ ಇಲ್ಲ ನಾನು ಆತ್ಮಹತ್ಯೆ ಮಾಡ್ಕೊಂತೀನಿ, ಪೆಟ್ರೋಲ್ ಹಾಕೊಂತೀನಿ ಅಂತ ಹೋದ್ರು. ಮತ್ತೊಂದು ಕಡೆ ನೋಡ್ತಾ ಇದ್ರೆ DK ಶಿವಕುಮಾರ್ ಅವರ ಫೋಟೋ ಹಿಡ್ಕೊಂಡು ಚಪ್ಪಲಿ ಹೊಡಿತಿದ್ದಾರೆ ಕಾಂಗ್ರೆಸ್ಸಿನ ಕಾರ್ಯಕರ್ತರು. ಎಂತ ಪರಿಸ್ಥಿತಿಗೆ ಬಂತು ಸರ್? ಒಂದು ಸಚಿವ ಸಂಪುಟ ಪುನರ್ರಚನೆಯೋ ಅಥವಾ ಮಂತ್ರಿ ಮಂಡಲದ ರಚನೆ ಆಗಬೇಕಾದ ಸಂದರ್ಭದಲ್ಲಿ ಈ ರೀತಿ ಆಕ್ರೋಶ ಹೊರಬೀಳುವಂಥದ್ದು, ಭುಗಿಲೇಳುವಂಥದ್ದು ಸರ್ವೇ ಸಾಮಾನ್ಯ. ಯಾವುದೇ ಮಂತ್ರಿ ಮಂಡಲದ ರಚನೆ ಸಂದರ್ಭದಲ್ಲೂ ಕೂಡ ಇದೊಂದು ಆಗತ್ತೆ. ಎಲ್ಲಾ ಆಕಾಂಕ್ಷಿಗಳನ್ನು ತೃಪ್ತಿಪಡಿಸೋದಕ್ಕೆ ಅಷ್ಟೊಂದು ಮಟ್ಟದ ಸಂಖ್ಯೆ ಇರೋದಿಲ್ಲ. ಆದರೂ ಕೂಡ ಒಂದಷ್ಟು ಪ್ರಬಲರನ್ನ ಎದುರು ಹಾಕೊಂಡಾಗ ಆ ಸಚಿವ ಸಂಪುಟ ರಚನೆ ನಂತರದಲ್ಲಿ ಕೆಲವೊಂದಷ್ಟು ಆಗಿಬಿಡ್ತವೆ. ನೀವು ಈಗ ವಿಜಯನಗರ ಬೆಂಗಳೂರದು ತಗೊಂಡ್ರೆ ಎಂ ಕೃಷ್ಣಪ್ಪ, ಪ್ರಿಯಾ ಕೃಷ್ಣ, ಹೆಚ್ಚು ಕಡಿಮೆ ಎಂ ಕೃಷ್ಣಪ್ಪ ಒಳಗಡೆ ಸೇರ್ಕೊಂಡ್ಬಿಟ್ಟಿದ್ದಾರೆ. ಇಲ್ಲ ಹೊಸ ಆಯ್ಕೆಯಲ್ಲಿ ಏನಾದ್ರು ಬಂದ್ರೆ ಪ್ರಿಯಾ ಕೃಷ್ಣಗಂತೂ ಫಿಕ್ಸ್ ಅನ್ನೋ ಕಾನ್ಸೆಪ್ಟ್ ಅಲ್ಲಿ ಇದ್ರು. 2 ಹೆಸರುಗಳು ಬಂದಿಲ್ಲ. ಬೆಂಗಳೂರಲ್ಲಿ ಒಂದಷ್ಟು ಕಡೆ ಅವರ ಭಾಗದಲ್ಲಿ ದೀಪಾಂಜಲಿ ನಗರ ಅಲ್ಲಿ ನಾಗರಬಾವಿಯಲ್ಲೆಲ್ಲ ಒಂದಷ್ಟು ಹೋರಾಟಗಳು, ರಸ್ತೆ ತಡೆ ಎಲ್ಲ ನಡೀತು. ಬೇಳೂರು ಗೋಪಾಲಕೃಷ್ಣ ಅಂತವರು ಬಂದಾಗ ಒಂದಷ್ಟು ಅವ್ರದ್ದೇ ಒಂದು ಅಭಿಮಾನಿಗಳು, ಒಂದಷ್ಟು ನಮ್ಮ ಇವರಿಗೆ ಈ ವಿಚಾರದ ಬಗ್ಗೆನೇ ಬೇಳೂರು ಗೋಪಾಲಕೃಷ್ಣ ಅವರು ಮಾತನಾಡಿದ್ರು. ಮಾತನ್ನ ನಾವು ಒಂದ್ಸಲ ಕೇಳ್ಕೊಂಡ್ ಬರೋಣ. ನಿಜವಾಗ್ಲೂ ಭಾಳ ಬೇಸರ, ನೋವಾಗುತ್ತೆ. ಯಾಕಂದರೆ 3 ಬಾರಿ MLA ಆಗಿ ಇಡೀ ಹಿಂದುಳಿದ ವರ್ಗದಲ್ಲಿ ಒಬ್ಬ ಇದ್ದು ಒಂದು ಬಡ ಕುಟುಂಬದಲ್ಲಿ ಬಂದಂಥ ನಮ್ಮಂಥವರಿಗೆ ಅವಕಾಶ ಕೊಡಲ್ಲ ಅಂತ ಹೇಳಿದರೆ ಇಲ್ಲಿ ಉದ್ದೇಶ ಏನಂತ ನನಗೆ ಗೊತ್ತಾಗ್ತಾಯಿದೆ. ನಮ್ಮ ಕ್ಷೇತ್ರ ಜನ ಎಲ್ಲ ಬಂದು ಹತ್ಕೊಂಡು ಹೋದರು. ಭಾಳಷ್ಟು ಜನ ಕ್ಷೇತ್ರದಿಂದ ಫೋನ್ ಮಾಡ್ತಾ ಇದ್ದಾರೆ, ನೋವಾಗಿದೆ. ಏನು ಮಾಡೋಕ್ಕಾಗತ್ತೆ, ನಮ್ಮ ಮನೆ ಬರದಲ್ಲಿ ಬರ್ದಿಲ್ಲ ಅಂತ ಕಾಣ್ತೈತೆ. ಆದರೂ ಸಹ ಇಲ್ಲಿ ದೊಡ್ಡವರಿಗೆ ಮಣೆ ಹಾಕಿದ್ದಾರೆ. ಮಾಜಿ ಮುಖ್ಯಮಂತ್ರಿ ಮಕ್ಕಳಿಗೆ, ಮಾಜಿ ಮಂತ್ರಿಗಳ ಮಕ್ಕಳಿಗೆ ಮತ್ತು ಇನ್ನು ಕೆಲವರಿಗೆಲ್ಲ ಪ್ರಭಾವವಾಗಿರುವಂಥ ಬಲಿಷ್ಠ ಇರುವಂಥವರಿಗೆ ಆದ್ಯತೆ ಕೊಟ್ಟಿದ್ದಾರೆ. ಎಲ್ಲ ಅವ್ರಿಗೆ ಬೇಕಾದವರಿಗೆಲ್ಲ ಕೊಡಿಸಿದ್ದಾರೆ. ಸಿದ್ದರಾಮಯ್ಯ ಸಾಹೇಬ್ರಂತೂ ತಮ್ಮ ಬೇಕಾದವರಿಗೆಲ್ಲ ಕೊಡಿಸಿದ್ದಾರೆ. ಅವ್ರ ಮಗನಿಗೂ ಕೊಡಿಸಿದ್ದಾರೆ. ಅವ್ರಿಗೇನು ಇದಿಲ್ಲ, ತಲೆ ವಿಷಯ ಇಲ್ಲ. ನಮ್ಮಲ್ಲಿ ಇರುವಂಥ ಏನು ಭಾಳ ಜನರಿಗೆ ಸಿಗುವಂಥದ್ದು ಆಗಲಿಲ್ಲ. ಹೊಸೊಬ್ರಿಗೆ ಕೊಡ್ತೀನಿ ಅಂತ ಹೇಳಿ ಇರೋ ಹಳಬರಿಗೆ ಮತ್ತೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಇದು ನೋವಾಗಿದೆ. ಅದರಿಂದ ನಾನು ಬೇಸರತ್ತು ಇವತ್ತು ನಾಳೆ ರಾಜೀನಾಮೆ ಕೊಡಲಿಕ್ಕೆ ನಾನು ತಯಾರು ಮಾಡಿದ್ದೆ. ಇವತ್ತು ರಾಜ್ಯದ ಪರಿಪೂರ್ಣವಾದಂತಹ ಸಚಿವ ಸಂಪುಟ ರಚನೆ ಆಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಆಗಿರುವಂತ ಎಲ್ಲರಿಗೂ ಅಭಿನಂದನೆಗಳನ್ನ ಸಲ್ಲಿಸ್ತೇನೆ. ಆದ್ರೆ ಈ ಭಾಗಕ್ಕೆ ಆಗಿರುವಂತ ಅನ್ಯಾಯ ಅದು ಎಷ್ಟು ಕಾಣ್ತಾ ಇದೆ. ನಾನು ಯಾರ ವಿರುದ್ಧನೂ ಈಗ ಮಾತಾಡಲ್ಲ, ಅದಕ್ಕೆ ಕಾಲ ಬರುತ್ತೆ. ನಾನು ಇವತ್ತು ನನ್ನ ಕೋಪ ಆಗಿರ್ಬೋದು, ಕ್ರೋಧ ಆಗಿರ್ಬೋದು, ನಿರಾಸರಾಗಿರುವಂತಹ, ನೊಂದಿರುವಂತಹ ಮನಸ್ಸಿರ್ಬೋದು, ಆ ಯಾವುದೇ ಪದಗಳ ಬಳಕೆ ಮಾಡದೆ ನಾನು ಕಾಂಗ್ರೆಸ್ಸಿನ ಶಿಸ್ತಿನ ಸಿಪಾಯಿಯನಾಗಿ ನನ್ನ ಪಕ್ಷದ ಇದ್ದೇನೆ. ಆದ್ರೆ ನನ್ನ ಮೇಲೆ ಇರುವಂತ ಒತ್ತಡವನ್ನು ನನ್ನ ಅಭಿಮಾನಿಗಳು ಮತ್ತು ಕಾರ್ಯಕರ್ತರು ತಗೊಳ್ಳುವಂತ ನಿರ್ಧಾರಗಳನ್ನ ನಾನು ಕಾಣ್ತೇನೆ. ಯಶವಂತರಾಯಗೌಡರು ಒಂದ್ ಕಡೆ ರಾಜೀನಾಮೆ ಸಲ್ಲಿಸೇ ಬಿಟ್ರು. ಬೇಳೂರು ಅವರಿಲ್ಲ ನಾನು ನಾಳೆ ಸಲ್ಲಿಸ್ಬಿಡಿ ಅಂದ್ರೆ ಪಕ್ಷಕ್ಕೋಸ್ಕರ ದುಡಿದಂತ ನಾಯಕರ ಬಾಯಿಗಳು ಇಂಥ ಮಾತು ಬರ್ತಿದೆ ಇವತ್ತು. ಅಂದ್ರೆ ನಿಷ್ಠಾವಂತರು ಅಂತೇಳಿ ಇವರೊಂದು 20 ಜನ 20ಕ್ಕೂ ಹೆಚ್ಚು ಹಿರಿಯ ಶಾಸಕರು ದೆಹಲಿ ದಂಡಯಾತ್ರೆ ಮಾಡಿದ್ರು. ಅದು ದಂಡಕ್ಕೆ ಆಗೋಯ್ತು. 2 ಬಾರಿ ಮಾಡೋದು. ನಿಮಗೆ ಬೇಳೂರು ಗೋಪಾಲಕೃಷ್ಣ ಅವರ ಅಸಮಾಧಾನದ ಮಾತೇನಿತ್ತು, ಸಿದ್ದರಾಮಯ್ಯ ಅವರು ಅವ್ರ ಮಗನಿಗೆ ಕೊಡಿಸ್ಬಿಟ್ರು, ಹಂಗೆ ತಣ್ಣಗಾಗ್ಬಿಟ್ರು ಅನ್ನೋಂಥದ್ದು ಬೇಕಾದವ್ರಿಗೆ ಕೊಡಿಸಿದ್ದಾರೆ. ಮೇಲ್ನೋಟಕ್ಕೆ ಕಾಂಗ್ರೆಸ್ ಅಲ್ಲಿ ಈ 2 ಬಣದ ಗುದ್ದಾಟದಲ್ಲಿ ಒಬ್ಬರ ಮೇಲೆ ಒಬ್ರು ಜಾಸ್ತಿಯಾಗಿ ಮಾತಾಡ್ಕೊಂಡಿದ್ದಿರ್ಲಿಲ್ಲ. ಇನ್ನು ಮೇಲೆ ಶುರುವಾಗುತ್ತೆ. ಸರಿ, ನಿಮಗೆ ಬೇಕಾದವ್ರಿಗೆ ಕೊಟ್ಬಿಟ್ರಿ, ನಮ್ಮನ್ನು ಬೀದಿಲಿ ಬಿಟ್ರಲ್ಲ ಅನ್ನುವಂಥದ್ದು ಬರುತ್ತೆ. ನಿಮಗೆ ಸೂಟ್ ಕೇಸ್ ಕೊಟ್ಟವ್ರಿಗೆ ಮಾತ್ರ ಕೊಟ್ರಾ, ನೀವು ಪೇಮೆಂಟ್ ಕೋಟ ಏನಾದ್ರು ಇಟ್ಟಿದ್ರ ಅಂತ ನಾಳೆ ಶುರುವಾಗುತ್ತೆ. ಹೌದು. ಈಗ ತನ್ವೀರ್ ಸೇಠ್ ಅವ್ರದ್ದೇ ಲೆಕ್ಕಾಚಾರದ ಅಡಿಯಲ್ಲಿ ಮಾತಾಡ್ತಾ ಇದ್ರು. ಅರೆ, ನಮ್ಮ ಮೈಸೂರು ಭಾಗದ ಈ ಚಾಮರಾಜ ಕ್ಷೇತ್ರ ನಾವು ಅಲ್ಲಿ ಇಟ್ಕೊಂಡಿದೀವಿ, ನಮ್ಮ ಬೆಂಬಲಿಗರು ಯಾರು ವಿಷ ಕೊಡದ್ಬಿಟ್ಟ, ಅವನು ಯಾರು, ಹೌದು, ವಿಷ ಕೊಡದ್ಬಿಟ್ಟು ಒಳಗಡೆ ಹೋಗ್ಬಿಟ್ಟ, ಆಸ್ಪತ್ರೆಯಲ್ಲಿ ಇದ್ದಾನೆ. ಹೌದು. ಸೊ ಬೆಂಬಲಿಗರು ಈ ರೀತಿಯ ನಿರ್ಧಾರಗಳಿಗೆ ಬಂದಾಗ
ಇವರಲ್ಲೊಂದು ಬೇರೆ ಲೆಕ್ಕಾಚಾರ ಓಡ್ತಾ ಇರುತ್ತೆ ತಲೆಯಲ್ಲಿ. ಹೌದು. ನಾನೇನಾದರೂ ಸುಮ್ಮನೆ ಕೂತು ಬಿಟ್ರೆ ಇಲ್ಲಿಗೆ ತಣ್ಣಗೆ ಮಾಡಿಬಿಡ್ತಾರೇನೋ ನನ್ನಂತ, ರಾಜಕೀಯವಾಗಿ ಮುಗಿಸ್ಬಿಡ್ತಾರೇನೋ ಅನ್ನೋದು. ನಾಳೆ ಇವತ್ತು ಸಚಿವ ಸ್ಥಾನ ಕೈ ತಪ್ಪಿದೆ, ನಾಳೆ ಟಿಕೆಟ್ ತಪ್ಪಿದ್ರು ಏನು ಆಶ್ಚರ್ಯ ಪಡೋಂಗಿಲ್ಲ. ಇವ್ರಿಗೆ ಬೇಕಾದವ್ರಿಗೆ ತಗೊಂಡ್ಬಂದ್ಬಿಟ್ಟು ಟಿಕೆಟ್ ಕೊಟ್ಬಿಟ್ರೆ ಅಂದ್ರೆ ಪಕ್ಷ ನನ್ನನ್ನ ಯಾವ ಕಾಲಕ್ಕೂ ಕಡೆಗಣಿಸಿ ನಿಲ್ಲೋದಿಲ್ವೇನೋ, ನನ್ನ ಹಿರಿತನಕ್ಕೂ ನನ್ನ ಇಲ್ಲಿಯ ಕ್ಷೇತ್ರದ ಅಭಿವೃದ್ಧಿಯ ಲೆಕ್ಕಾಚಾರದ ಅಡಿಯಲ್ಲಿ ನನ್ನನ್ನು ಕೈ ಹಿಡಿತಾರೆ ಅನ್ನುವಂಥ ಲೆಕ್ಕಾಚಾರದಲ್ಲಿ ಇವರೆಲ್ಲ ಇದ್ರು. ಆ 20 ಜನ ಎಲ್ಲ 3 ಸರಿ 4 ಸರಿ ಗೆದ್ದವರು. ಹೌದು. ಪ್ರಿಯಕೃಷ್ಣ ಮತ್ತು ಎಂ ಕೃಷ್ಣಪ್ಪ ಇವರೆಲ್ಲ ಇದ್ರ ಆ ಭಾಗದಲ್ಲೆಲ್ಲ ಅವ್ರನ್ನ ಬಿಟ್ಟರು ಮತ್ತೆ ಮತ್ತೊಬ್ರು ಇಲ್ವೇನೋ ಅನ್ನುವಂಥ ನಿಟ್ಟಿನಲ್ಲಿ ಅವರೆಲ್ಲ ಅಲ್ಲಿ ಸಾಮ್ರಾಜ್ಯ ಕಟ್ಕೊಂಡಿದ್ದು ಅಂತ ಇವರೆಲ್ಲ ಆಸಕ್ತಿಗಳನ್ನು ಇಟ್ಕೊಂಡಿರೋದೇನಂದ್ರೆ ನಮಗೆ ಸಿಗುತ್ತೆ ಅನ್ನುವಂಥದ್ದು ಅಲ್ಲ. ಪ್ರಿಯಕೃಷ್ಣ ಅವರು ಏನು ಮನಸ್ಸು ಮಾಡಿದ್ರೆ ತಗೊಂಡು ಬರೋದು, ಪೇಮೆಂಟ್ ಕೊಟ್ಟ ಇದ್ರು ತಗೊಂಡು ಬರ್ಬೋದಾಗಿರೋದು. ಇದು ಯಾವುದೋ ಬೇರೆ ಲೆಕ್ಕಾಚಾರದಲ್ಲಿ ಆದಂಗಿದೆ. ಹೈಕಮಾಂಡ್ ಕೂಡ ಒಂದಷ್ಟು ಈಗ ಈ ಭದ್ರಾವತಿ ಸಂಗಮೇಶು ಅದೇ ಮಗನ ವಿಚಾರದಲ್ಲಿ ಒಂದು ಹಿನ್ನಡೆ ಬಿಟ್ರೆ ಬೇರೆ ಇಲ್ಲಿ ಕೊಡುವಂತ ಅವಕಾಶಗಳು ಇದ್ದು, ಬೇಳೂರು ಗೋಪಾಲಕೃಷ್ಣ ಮುದ್ದೆಬೇಳದ ಅಪ್ಪಾಜಿ ನಾಡಗೌಡ, ಈ ಯಶವಂತರಾಯಿ ಗೌಡ ಇಂಡಿ ಕ್ಷೇತ್ರದವರು, ಇವರಿಗೆಲ್ಲರಿಗೂ ಅವಕಾಶಗಳಂತೂ ಇದ್ದು ಇವರು ತುಂಬಾ ಒಂದು ಆಕಾಂಕ್ಷೆ ಅಂತೂ ಇಟ್ಕೊಂಡಿದ್ರು. ಎಲ್ಲವೂ ನೀರಾಗಿ ಹೋಗ್ಬಿಟ್ಟಿದೆ. ಇವತ್ತು ಯಾರ್ಯಾರಿಗೆ ಬೇಕು ಯಾರ್ಯಾರಿಗೆ ಬೇಡ ಅನ್ನುವಂಥ ಲೆಕ್ಕಾಚಾರ ಸಿಕ್ಕಿಲ್ಲ ಅನ್ಸುತ್ತೆ. ಇವ್ರಿಗೆ ಒಂದು 50 ಜನ ಪಟ್ಟಿ ಬಂದ್ಬಿಟ್ಟಿದೆ. ನಮ್ದೇ ಅದೊಂದು ಹೊಸದೆಲ್ಲ ಸೇರ್ಸ್ಕೊಂಬೋಣ. ಬಸವಂತಪ್ಪಲ್ಲ ಯಾರು ಅಂತಾನೆ ಗೊತ್ತಿಲ್ಲ. ಮೊದಲ ಬಾರಿ ಶಾಸಕರಾದ ಈ 5 ಜನಕ್ಕಾದ್ರೂ ನಮ್ಮನ್ನು ಪರಿಗಣಿಸಿ ಅಂತ ಈ ಪ್ರದೀಪ್ ಈಶ್ವರ್ ಹೇಳಿದ್ದೆ ಲಾಭ ತಗೊಂಡೋಗಿದ್ದೆ ಯಾರೋ. ಯಾವುದು SC ಸಮುದಾಯದ ಆ ಬಸಂತಪ್ಪನ ಯಾರಿದ್ದಾರೆ ಅವ್ರಿಗೊಂದು ಆಯ್ಕೆ ಆದಂಗಿದೆ. ಮಿಕ್ಕವ್ರು ಯಾರು ಹೊಸಬರನ್ನ ಪರಿಗಣಿಸ್ಲೇ ಇಲ್ಲ. ಮೊದಲ ಬಾರಿ ಶಾಸಕರಾದವ್ರಿಗೆ ಕೊಡ್ತೀನಿ ಅನ್ನುವಂಥ ಕಾನ್ಸೆಪ್ಟು. ಒಟ್ಟಿನಲ್ಲಿ ಏನಾಗಿತ್ತು ಅಂತಂದ್ರೆ ಯಾರ ಲೆಕ್ಕಾಚಾರಕ್ಕೂ ಸಿಗದಂತ ಒಂದು ಪಟ್ಟಿ. ಮಹಿಳೆಯರನ್ನ ಇಷ್ಟು ಕಡೆಗಣಿಸ್ತಾರೆ ಅಂತ ಯಾವ ಕಾಲಕ್ಕೂ ಅಂದ್ಕೊಂಡಿರಲಿಲ್ಲ ಅನ್ಸುತ್ತೆ. ನಿಮಗೆ ಒಂದು ಆಯ್ಕೆನೂ ಕೂಡ ಮಹಿಳೆಯರಿಲ್ಲ ಅಂತಂದ್ರೆ ಕಾಂಗ್ರೆಸ್ ಅಲ್ಲಿ ಮಹಿಳೆಯರ ದುಸ್ಥಿತಿನ ಇಲ್ಲಿ ನೋಡಬಹುದು. ನಿಮಗೆ ಒಂದು ಆಯ್ಕೆನೂ ಮಾಡೋಕ್ಕಾಗಿಲ್ಲ ಅಂತ. 32 ಜನ ಸಚಿವ ಸಂಪುಟದಲ್ಲಿ ಒಬ್ರನ್ನೂ ಆಯ್ಕೆ ಮಾಡೋದಕ್ಕೆ ನಿಮ್ಗೆ ಆಗಲ್ಲ. ಮಹಿಳೆಯರು ಒಬ್ರು ಅಲ್ಲಿ ಎಲ್ಲ ಅಸಮರ್ಥರು ಮಹಿಳೆಯರು ಅಂತ ನೀವು ತೋರಿಸ್ಕೊಂಡಂಗೆ ಆಯ್ತು. ಅದು ಇಡೀ ಮಹಿಳಾ ಕುಲಕ್ಕೆ ನೀವು ಮಾಡಿರುವಂತ ಅವಮಾನ ಅಪಮಾನ ಅಂತಾನೆ ಪರಿಗಣಿಸ್ಬೇಕು. ಎಲ್ಲರೂ ಇದ್ರಲ್ಲಿ ಹೌದು ಹೊಸಬರನ್ನು ಬೇಕಾದ್ರೂ ಆಯ್ಕೆ ಮಾಡ್ಕೋಬಹುದಾಗಿತ್ತು, ಎಲ್ಲರನ್ನೂ ಆಯ್ಕೆ ಮಾಡ್ಕೋಬಹುದಾಗಿತ್ತು. ಆದರೆ ಇಲ್ಲಿ 4-5 ಜನ ಹೆಂಗಸರುಗಳು ಅವರ ಹೆಸರುಗಳು ಪಟ್ಟಿಲಿತ್ತೆ ವಿನಃ ಯಾವುದು ಕೂಡ ಅಂತಿಮ ಪಟ್ಟಿ ಸೇರ್ಲೇ ಇಲ್ಲ. ಅಂತಿಮ ಪಟ್ಟಿಗೆ ಸೇರಿದ್ದು ನಿಮಗ್ ಬೇಕಾಗಿರುವ ಗಂಡು ಕುಲದವರನ್ನ ಸೇರಿಸ್ಕೊಂಡ್ಬಿಟ್ರಿ. ಅದರಲ್ಲೂ ಕೆಲವರ ಅಭಿಪ್ರಾಯದ ಪ್ರಕಾರ ಇದು ಯಾವ ಕೋಟ ಅಂತಾನೆ ಗೊತ್ತಾಗಿಲ್ಲ ಅಂತ. ತುಂಬಾ ಜನಕ್ಕೆ ಇವತ್ತು ಆ ಗೊಂದಲದ ಗೂಡಾಗಿರೋದೇ ಅದೇನೆ. ಮೊದಲ ಪಟ್ಟಿಯಲ್ಲೂ ಕೂಡ ಆ ಜನ ಆಕ್ರೋಶ ವ್ಯಕ್ತಪಡಿಸಿದ್ರು. ನೀವೆಲ್ಲ ಒಂದ್ ಕಡೆ ಬೇರೆ ಬೇರೆ ಕೋಟಗಳನ್ನೆಲ್ಲ ಸೃಷ್ಟಿ ಮಾಡ್ಕೊಂಡಾಗಿದ್ರಿ. ಜಾತಿ, ಸಾಮಾಜಿಕ ನ್ಯಾಯ ಮತ್ತು ಪ್ರಾದೇಶಿಕ ನ್ಯಾಯವನ್ನು ಕೊಡುವಂತ ಸಂದರ್ಭ ಬಂದಾಗ ನೀವು ಅದನ್ನು ಮಾಡಬೇಕಿತ್ತೆ ವಿನಃ ಈ ರೀತಿ ಬೇರೆ ಬೇರೆ ನಿಟ್ಟಲ್ಲಿ ಮಾಡಬಾರ್ದಾಗಿತ್ತು ಅನ್ನೋದೇನಿತ್ತು. ನಾಳೆಯಿಂದ ಒಂದು ಹಂತಕ್ಕೆ ಬಿಸಿ ಮುಟ್ತಾ ಬರುತ್ತೆ. ಹೌದು, ತುಂಬಾ ಹಂತಕ್ಕೆ ಈಗಂತೂ ಬಿಸಿ ಆಗಿದೆ ಆಲ್ರೆಡಿ. ಇವರೆಲ್ಲರೂ ಒಂದು 10 ಜನ ಸೇರ್ಕೊಂಡು ರಾಜೀನಾಮೆಗೆ ನಾಳೆ ಮುಂದಾಗ್ತಾರೆ. ಬೇಳೂರು ಗೋಪಾಲಕೃಷ್ಣ ಅಂತವರು ತುಂಬಾ ಇನ್ನೇನು ಮನವೊಲಿಸೋಕೆ ಸಾಧ್ಯ. ಇನ್ನು ಯಾವುದೋ ಅಧ್ಯಕ್ಷ ಸ್ಥಾನ ಈಗಾಗಲೇ ಇದ್ರು ಅವರು. ಈಗಾಗಲೇ ನಿಗಮ ಮಂಡಳಿ ಅಧ್ಯಕ್ಷರನ್ನಾಗಿ ಮಾಡಿದ್ರು ಅವ್ರನ್ನ. ಒಂದಷ್ಟು ಆಸೆ ಹೊತ್ತಿದ್ರು ಎಲ್ಲರನ್ನು. ಆದರೆ ಎಲ್ಲದಕ್ಕೂ ತಣ್ಣೀರು ಎರಚಿದ್ದಾರೆ. ನೋಡ್ಬೇಕು ಮುಂದೆ ಏನಾಗುತ್ತೆ. ಎಸ್, ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.